ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹಿ ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂಚ ನಮಾಮ್ಯಹಂ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದ್ ಅಸ್ಮದಿಷ್ಟಾರ್ಥಸಿದ್ಧಯೇ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಂ ವಂದೇ ವಾಲ್ಮೀಕಿಕೋಕಿಲಂ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಪ್ರಿಯ ವೀಕ್ಷಕರೇ, ಭಾಳ ಅದ್ಭುತವಾದಂಥ ವಾಲ್ಮೀಕಿ ರಾಮಾಯಣದ ಅನೇಕ ಪ್ರಸಂಗಗಳನ್ನು, ರಸಪ್ರಸಂಗಗಳನ್ನು ಶ್ರವಣ ಮಾಡ್ತಿದ್ದೀವಿ. ಪ್ರಾಯಶಃ ವಾಲ್ಮೀಕಿ ರಾಮಾಯಣ ರಚನೆ ಆಗಿ ಪುರಾಣದ ಪ್ರಕಾರನೇ 9 ಲಕ್ಷ ವರ್ಷಗಳಾಯಿತು. 9 ಲಕ್ಷ ವರ್ಷಗಳು. ಯಾಕೆಂದರೆ ತ್ರೇತಾಯುಗದಲ್ಲಿ ರಾಮಾವತಾರ ಆದಮೇಲೆ 30,000 ವರ್ಷ ಆದಮೇಲೆ ದ್ವಾಪರ ಪ್ರಾರಂಭ ಆಯಿತು. ದ್ವಾಪರದ ಆಯುಸ್ಸೆ 8,64,000 ವರ್ಷ ಅಂತಾರೆ. ಅದಾದಮೇಲೆ ಈಗಾಗ ಕಲಿಯುಗ ಪ್ರಾರಂಭಕ್ಕೆ 5,200 ವರ್ಷ ಆಗೋಯಿತು. ಸುಮಾರು 9 ಲಕ್ಷ ವರ್ಷಗಳ ಹಿಂದಿನ ಈ ಒಂದು ಕಥೆ ಇವತ್ತಿಗೂ ನಿತ್ಯ ನೂತನ. ಈವನ್ ಟುಡೇ ಇಟ್ ಇಸ್ ವೆರಿ ರಿಲೆವೆಂಟ್. ಇದನ್ನು ಸ್ವತಃ ವಾಲ್ಮೀಕಿ ಮಹರ್ಷಿಗಳಿಗೆ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ಅಪ್ಪ ನೀನು ಬರೆಯುವಂಥ ರಾಮಾಯಣ ಇದೆಯಲ್ಲ, ಯಾವಸ್ತಾಸ್ಯಂತಿ ಗಿರಯಃ ಸರೀತಶ್ಚ ಮಹೀತಲೆ ತಾವದ್ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ. ನೀನು ಬರೆಯುವಂಥ ಈ ರಾಮಾಯಣ ಇದೆಯಲ್ಲ, ಎಲ್ಲಿವರೆಗೂ ನದಿಗಳು ಹರಿತಿರುತ್ತೋ, ಎಲ್ಲಿವರೆಗೂ ಬೆಟ್ಟ ಗುಡ್ಡಗಳಿರುತ್ತೋ ಭೂಮಿಯ ಮೇಲೆ, ಅಲ್ಲಿವರೆಗೂ ನಿನ್ನ ರಾಮಾಯಣ ಶಾಶ್ವತವಾಗಿರುತ್ತಪ್ಪ. ಇದರಲ್ಲಿ ಯಾವ ಉತ್ಪ್ರೇಕ್ಷೆನೂ ಇರಲ್ಲ, ಯಾವ ಸುಳ್ಳು ಇರಲ್ಲ. ರಾಮಾಯಣದ ಘಟನೆಗಳು ಏನೇನು ನಡೀತು ನಿನ್ನ ಸ್ಮೃತಿ ಪಟಲದಲ್ಲಿ ಬರೋ ಹಾಗೆ ನಾನು ಅನುಗ್ರಹ ಮಾಡ್ತೀನಿ ಅಂತಾರೆ ಬ್ರಹ್ಮದೇವರು. ಇದು ವಿಶೇಷ. ವಾಲ್ಮೀಕಿ ರಾಮಾಯಣದ ಒಂದು ವೈಶಿಷ್ಟ್ಯ ಏನು ಅಂತಂದರೆ, ಈ ಕಥೆನೇ ಸರ್ವೋತ್ತಮನಾದಂಥ ಶ್ರೀಮನ್ನಾರಾಯಣಂದು. ಸರ್ವೋತ್ತಮನಾದಂಥ ಸರ್ವಸ್ವತಂತ್ರನಾದ ಎಲ್ಲ ದೇವತೆಗಳನ್ನು ನಿಯಂತ್ರಣ ಮಾಡುವಂಥ ಸ್ವಾಮಿ ನಾರಾಯಣನ ಕಥೆಯೇ ಈ ಸ್ವತಃ ರಾಮಾಯಣ. ಇದನ್ನು ಕೊಂಡಾಡಿದವರು ಯಾರು? ಸ್ವತಃ ಮಹರುದ್ರದೇವರು. ಮನೋಭಿಮಾನಿ ದೇವತೆಗಳಾದಂಥ ಮಹರುದ್ರದೇವರು ಪರಮೇಶ್ವರ ಕೊಂಡಾಡಿದ್ದು. ರಾಮಚಂದ್ರ ಅಂದರೆ ಅತ್ಯಂತ ಪ್ರೀತಿ. ಮತ್ತು ಇದನ್ನು ಹೇಳಿ ಬರೆಸಿದ್ಯಾರೋ? ಚತುರ್ಮುಖ ಬ್ರಹ್ಮದೇವರು ವಾಲ್ಮೀಕಿಗಳಿಗೆ ಹೇಳಿ. ನೋಡಿ, ತ್ರಿಮೂರ್ತಿಗಳ ಮಹಾಸನ್ನಿಧಾನ ಇದೆ. ಅದಕ್ಕೆ ವಾಲ್ಮೀಕಿ ರಾಮಾಯಣ ಬಹಳ ಮಹತ್ವದ್ದು ಅಂತ ಹೇಳ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ವಾಲ್ಮೀಕಿ ಮಹರ್ಷಿಗಳು ಪ್ರತ್ಯಕ್ಷ ರಾಮನ ದರ್ಶನ ಮಾಡಿದಂಥವರು, ರಾಮನ ಜೊತೆಗೆ ಸಂಭಾಷಣೆ ಮಾಡಿದಂಥವರು, ರಾಮನ ವಿಚಾರಗಳನ್ನು ಪ್ರತ್ಯಕ್ಷ ಕಂಡವರು. ಮತ್ತು ಇಲ್ಲೆಲ್ಲ ಘಟನೆಗಳು ಚತುರ್ಮುಖ ಬ್ರಹ್ಮದೇವರಿಂದ ಅವರ ಮನಪಟಲಲ್ಲಿ ಬರುತ್ತೆ. ಇದೊಂದು ವೈಶಿಷ್ಟ್ಯ ಇದು. ಹಾಗೆ ಇದನ್ನು ಯಾರು ನಾವು ಶ್ರದ್ಧಾಭಕ್ತಿಯಿಂದ ಶ್ರವಣ ಮಾಡ್ತೀವೋ ಸರ್ವ ಪಾಪಗಳಿಂದ ಮುಕ್ತರಾಗೋದಲ್ಲಿ ಯಾವ ಸಂಶಯ ಏನೂ ಇಲ್ಲ. ಯಾಕೆಂದರೆ ಭಗವಂತನೇ ನಾಥ ನಮಗೆ. ನಾವು ಯಾರು ಯಾವುದೇ ಸಮಯದಲ್ಲಿ ಅನಾಥರು ಅಂತ ಹೀಗೆ ಭಾವಿಸಬೇಕಾದ್ದಿಲ್ಲ. ನಮ್ಮಲ್ಲಿ ಒಂದು ಶ್ಲೋಕವೇ ಹೇಳುತ್ತೆ, ಪೂರ್ವಂ ಪುರಿ ಜಗನ್ನಾಥ ಪಶ್ಚಿಮಂ ದ್ವಾರಕಾನಾಥ ಉತ್ತರಂ ಬದರೀನಾಥ ದಕ್ಷಿಣಂ ರಂಗನಾಥ ಉಪರಿ ವೆಂಕಟನಾಥ. ನೋಡಿ ಎಷ್ಟು ಚೆನ್ನಾಗಿದೆ ಶ್ಲೋಕ. ಪೂರ್ವಂ ಪುರಿ ಜಗನ್ನಾಥ, ಪೂರ್ವದಲ್ಲಿ ಜಗನ್ನಾಥನಾಗಿ ನಿಂತಿದ್ದಾನೆ. ಪಶ್ಚಿಮಂ ದ್ವಾರಕಾನಾಥ, ಪಶ್ಚಿಮದಲ್ಲಿ ದ್ವಾರಕಾಧೀಶ ಇದ್ದಾನೆ. ಉತ್ತರಂ ಬದರೀನಾಥ, ಉತ್ತರದಲ್ಲಿ ಬದರೀನಾಥನಾಗಿ ಕುಳಿತಿಯಾನೆ. ದಕ್ಷಿಣಂ ರಂಗನಾಥ, ದಕ್ಷಿಣದಲ್ಲಿ ಸ್ವಾಮಿ ರಂಗನಾಥನಾಗಿ ಪೌಡಿಸಿದ್ದಾನೆ. ಉಪರಿ ವೆಂಕಟನಾಥ, ಬೆಟ್ಟದ ಮೇಲೆ ನಿಂತಿದ್ದಾನೆ ವೆಂಕಟನಾಥ. ಎಲ್ರಿಗೂ ಎತ್ತರವಾಗಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಅವನ ರಕ್ಷಣೆ ನಮಗಿರುತ್ತೆ. ಇಂಥ ಭೂಮಿ ನೋಡಿ, ನಾವು ಯಾರೂ ಅನಾಥರಲ್ಲ. ಈ ವಿಷಯದಲ್ಲಿ ಹೆಜ್ಜೆಜ್ಜೆಗದ ಸ್ಮರಣೆ ಮಾಡಬೇಕು. ಎಲ್ಲ ಕಡೆ ಭಗವಂತನ ರಕ್ಷಣೆ ನಮಗಿದೆ, ಆ ರಕ್ಷಣೆ ಇದೆ. ಉತ್ತರಂ ಯಸ್ ಸಮುದ್ರಸ್ಯ ಹಿಮಾದ್ರಶ್ಚೈವ ದಕ್ಷಿಣಂ
ವರ್ಷಂ ತದ್ಭಾರತಂ ನಾಮ ಭಾರತೀ ಯತ್ರ ಸಂತತಿ. ವಿಷ್ಣು ಪುರಾಣ ಶ್ಲೋಕ ಅದು. ಉತ್ತರಂ ಯ ಸಮುದ್ರಸ್ಯ, 3 ಭಾಗದ ಸಮುದ್ರದ ಮೇಲಿರುವಂಥದ್ದು ಭಾಗ. ಮತ್ತು ಎರಡನೇದು ಹಿಮಾದ್ರಶ್ಚೈವ ದಕ್ಷಿಣಂ, ಹಿಮಾದ್ರಿಯಿಂದ ಹಿಮಾಲಯದಿಂದ ದಕ್ಷಿಣಕ್ಕಿರುವಂಥ ಭಾಗ. ವರ್ಷಂ ತದ್ಭಾರತಂ ನಾಮ, ಅದಕ್ಕೆ ಭಾರತ ಅಂತ ಹೆಸರು. ಭಾರತೀ ಯತ್ರ ಸಂತತಿ, ಅಲ್ಲಿರೋರೆಲ್ಲ ಭಾರತೀಯರು. ಇದು ವಿಷ್ಣು ಪುರಾಣ ಶ್ಲೋಕ. ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ಒಂದೇ ಭಾರತ ಮಾತರಂ. ನೋಡಿ, ಎಲ್ಲ ಬ್ರಹ್ಮರ್ಷಿಗಳು ರಾಜರ್ಷಿಗಳನ್ನು ಪಡೆದಂಥ ತಾಯಿಯಮ್ಮ ನೀನು. ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟಿನಿಂ, ನಿನ್ನ ಪಾದವನ್ನು ಸ್ವತಃ ಸಮುದ್ರ ರಾಜ ತೊಳಿತಾ ಇದ್ದಾನೆ. ನಿನ್ನ ಕಿರೀಟ ಯಾವುದು? ಹಿಮಾಲಯವೇ ನಿನ್ನ ಕಿರೀಟ. ನಿನ್ನ ಗರ್ಭದಲ್ಲಿ ಬ್ರಹ್ಮರ್ಷಿಗಳನ್ನು ಪಡೆದಿದ್ದಿ ತಾಯಿ. ಅನಂತ ಕೋಟಿ ಬ್ರಹ್ಮರ್ಷಿಗಳು, ನಿನಗೆ ನಮನ, ನೀನೇ ದೇವರು. ಒಂದೇ ಭಾರತ ಮಾತ್ರ. ನೋಡಿ, ಈ ಸುಂದರವಾದಂಥ ಇದನ್ನು ನೆನಪು ಮಾಡಿಕೊಂಡ್ರೆ ಸಾಕು, ಬೆಳಗಾಗೆದ್ದು ವಿಶಿಷ್ಟವಾದ ಪುಣ್ಯವನ್ನು ಪಡಿತೀವಿ. ಹಾಗೆ ಇಲ್ಲಿ ವಿಶೇಷವಾಗಿ ನಾವು ನೋಡ್ತೀವಿ, ರಾಮಚಂದ್ರ ಈ ಮಿಥಿಲಾ ದೇಶಕ್ಕೆ ವಿಶ್ವಾಮಿತ್ರರ ಹಿಂದೆ ರಾಮಚಂದ್ರ ಹೋಗ್ತಾ ಇದ್ದಾನೆ. ಅಲ್ಲೊಂದು ವಿಶೇಷವಾದಂಥ ಆಶ್ರಮವನ್ನು ದರ್ಶನ ಮಾಡಿದ್ದನ್ನು ಮೊನ್ನೆ ಕೇಳಿದ್ವಿ. ತಥಾಗಚ್ಚ ಮಹಾತೇಜ ಆಶ್ರಮಂ ಪುಣ್ಯಕರ್ಮಣಃ. ಪುಣ್ಯಕರವಾದಂಥ ಒಂದು ಆಶ್ರಮ ದರ್ಶನ ಆಗುತ್ತೆ. ಅಲ್ಲಿ ಸ್ವತಃ ತ್ರಯಾಣಾಮಪಿ ಲೋಕಾನಾಂ ಯಾವದ್ರಾಮಸ್ಯ ದರ್ಶನಂ ಶಾಪಸ್ಯಾಂತಮುಪಾಗಮ್ಯ ತೇಷಾಂ ದರ್ಶನಮಾಗತ ರಾಘವೌತು ತತಸ್ತಸ್ಯಾಃ ಪಾದೌ ಜಗೃಹತುಸ್ತದಾ. ಸ್ವತಃ ಅಹಲ್ಯೆ, ಸ್ವತಃ ಪತಿಯಾದಂಥ ಗೌತಮ ಮಹರ್ಷಿಗಳೇ ಅಹಲ್ಯೆಗೆ ಶಾಪ ಕೊಟ್ಟಿದ್ದಾರೆ. ಅನೇಕ ವರ್ಷಗಳ, ಸಹಸ್ರಾರು ವರ್ಷಗಳಿಂದ ಯಾರಿಗೂ ಪ್ರಕಟ ಆಗದೆ ಪಾಪ ಶರೀರ ವಿಹೀನಳಾಗಿ ಆಕೆ ತಪಸ್ಸು ಮಾಡ್ತಾ ಇದ್ದಾಳೆ. ಈಗ ರಾಮ ಆಶ್ರಮದಲ್ಲಿ ಪ್ರವೇಶ ಮಾಡ್ತಿದ್ದಾಗೆ ಅಹಲ್ಯೆ ಶಾಪ ವಿಮೋಚನೆ ಆಗುತ್ತೆ. ಶಾಪ ವಿಮೋಚನೆ ಪ್ರಜ್ವಲಿಸ್ತಾ ಇದ್ದಾಳೆ ಅಹಲ್ಯೆ. ಇದು ವಿಶೇಷ ಅಂದರೆ ರಾಮಚಂದ್ರ ತನ್ನ ಧನುಸ್ಸನ್ನು ಇಟ್ಟು ಲಕ್ಷ್ಮಣನ ಸಮೇತ ರಾಮನೇ ಹೋಗಿ ಅಹಲ್ಯೆಗೆ ನಮಸ್ಕಾರ ಮಾಡ್ತಾನೆ. ನಿಜವಾಗ್ಲೂ ಅಹಲ್ಯೆಗೆ ಕಣ್ಣೀರು ಸುರಿಯುತ್ತೆ, ಆನಂದ ಬಾಷ್ಪ. ಒಂದು ಕಡೆ ಆನಂದ, ರಾಮಚಂದ್ರ ದರ್ಶನ ಆಯಿತು. ಇನ್ನೊಂದು ಕಡೆ ತನ್ನ ಶಾಪ ವಿಮೋಚನೆ ಆಯಿತು. ಇನ್ನೊಂದು ಸಲ ಏನು, ಸ್ವತಃ ರಾಮನೇ ನಮಸ್ಕಾರ ಮಾಡ್ತಾ ಇದ್ದಾನೆ. ತಾನೇ ರಾಮನಿಗೆ ನಮಸ್ಕಾರ ಮಾಡಬೇಕು ಅಂತ ಹಂಬಲಿಸ್ತಾ ಇದ್ದಾಳೆ. ಇಷ್ಟು ವರ್ಷದಿಂದ ರಾಮನ ನಿರೀಕ್ಷೆ ಇದ್ದಾಳೆ ಅಹಲ್ಯೆ. ರಾಮಚಂದ್ರನೇ ಆಕೆಗೆ ನಮಸ್ಕಾರ ಮಾಡ್ತಾನೆ. ಇದು ರಾಮಚಂದ್ರ ಭಗವಂತ ಅಂದರೆ ಹಾಗೆ. ಅದಕ್ಕೆ ಈ ಕಥೆಯನ್ನು ಅಷ್ಟು ವಿಶಿಷ್ಟವಾಗಿ ವರ್ಣನೆ ಮಾಡ್ತಾರೆ. ನಮ್ಮಲ್ಲಿ ಹೇಳ್ತಾರೆ, ಯಮುಕ್ತ್ವಾ ಮುಚ್ಚತೆ ಯೋಗಿ ಜನ್ಮ ಸಂಸಾರದಾಂಧನ. ಯಮುಕ್ತ್ವಾ ಮುಚ್ಚತೆ ಯೋಗಿ ಜನ್ಮ ಸಂಸಾರ ಬಂಧನಾತ್. ನಾರಾಯಣೋಪನಿಷತ್ ಹೇಳುತ್ತೆ, ಯಾರು ಭಗವಂತನ ಸ್ಮರಣೆ ಮಾಡ್ತಾರೋ ಅವರು ಈ ಸಂಸಾರ ಬಂಧನದಿಂದ ಮುಕ್ತರಾಗ್ತಾರಪ್ಪ. ಅವನ ಸ್ಮರಣೆ ಬಹಳ ಮುಖ್ಯ. ಭಕ್ತಿಯಿಂದ ಅವನು ಸ್ಮರಿಸಬೇಕು. ಆ ವೇದವೇ ಒಂದು ಮಾತು ಹೇಳುತ್ತೆ, ವೈಕುಂಠಕ್ಕೆ ಯಾರಪ್ಪ ಹೋಗ್ತಾರೆ ಅಂದರೆ ಎಲ್ರಿಗೂ ಒಂದು ಆಸೆ, ಮುಕ್ತಲೋಕ, ವೈಕುಂಠ ಪಡಿಬೇಕು, ಮುಕ್ತ ಧಾಮಕ್ಕೆ ಹೋಗಬೇಕು, ಎಲ್ರಿಗೂ ಅಪೇಕ್ಷೆ ಇರುತ್ತೆ. ಆದರೆ ವೇದ ಹೇಳುತ್ತೆ ಯಾರು ಹೋಗ್ತಾರೆ ಅಂದರೆ, ಓಂ ನಾರಾಯಣ ಮಂತ್ರೋಪಾಸಕಃ ವೈಕುಂಠ ಭುವನಲೋಕಂ ಗಮಿಷ್ಯತಿ ನಾರಾಯಣ ಸಾಯುಜ್ಯಮವಾಪ್ನೋತಿ ಯ ಏವಂ ವೇದ ಇತ್ಯುಪನಿಷತ್. ನಾರಾಯಣ ಮಂತ್ರವನ್ನು ಯಾರು ಸತತವಾಗಿ ಉಚ್ಚಾರಣೆ ಮಾಡ್ತಿರ್ತಾರೋ ಮಂತ್ರೋಪಾಸಕಃ, ನಾರಾಯಣ ಮಂತ್ರವನ್ನು ಯಾರು ಉಪಾಸನೆ ಮಾಡ್ತಿರ್ತಾರೋ ಅವರು ಹೋಗ್ತಾರಪ್ಪ. ಅಂದರೆ ಇದೆಲ್ಲ ನೆಪ. ಅವನ ಕಥೆಗಳನ್ನು, ಮಂಗಳ ಕಥೆಯನ್ನು ಕೇಳ್ತಾ ಅವನ ಮಹಿಮೆಯನ್ನು ಕೇಳ್ತಾ ಆ ಚಿಂತನೆಯಲ್ಲಿರಬೇಕು. ಪುರಂದರದಾಸರು ತಮ್ಮ ಕೃತಿಲಿ ಬರೀತಾರೆ, ಧರೆಯೋಳಿ ನಾಮಕ್ಕೆ ಸರಿಮಿಗಿಲು ಇಲ್ಲೆಂದು ಪರಮವೇದಗಳೆಲ್ಲ ಪೊಗಳುತಿಹವು ಸಿರಿಯರಸ ಪುರಂದರ ವಿಠಲನ ನಾಮವನು ಶಿವಕಾಶಿಯೊಳಗಿಪ್ಪ ಶಿವನು ತಾಬಲ್ಲ ರಾಮ ಎಂಬುವ 2 ಅಕ್ಷರದ ಮಹಿಮೆಯನು ಪಾಮರರು ತಾವೇನು ಬಲ್ಲರಯ್ಯ. ರಾಮ ಅಂತ 2 ಅಕ್ಷರ ಅತ್ಯಂತ ಪವಿತ್ರವಾದಪ್ಪ. ಶಿವಕಾಶಿಯೊಳಗಿಪ್ಪ ಶಿವನು ತಾಬಲ್ಲ. ಆ ಮಹರುದ್ರ ದೇವರು ಗೊತ್ತಪ್ಪ ಆ ಮಹಿಮೆ. ಪುರಂದರದಾಸರು ಬರೀತಾರೆ.
ಪುರಂದರದಾಸರು ಯಾರು ಸಾಮಾನ್ಯ ಅಲ್ಲ, ಸ್ವತಃ ಸಾಕ್ಷಾತ್ ದೇವಋಷಿಗಳಾದಂಥ ನಾರದ ಮಹರ್ಷಿಗಳು. ಹೀಗೆ ರಾಮನ ಚಿಂತನೆ, ರಾಮನ ಸ್ವತಃ ವಿಶ್ವಾಮಿತ್ರರು ಕರ್ಕೊಂಡು ಹೋಗ್ತಾರೆ. ಅವರು ಏನು ಸಂಭ್ರಮ, ಅವ್ರಿಗೆ ಗೊತ್ತಿದೆ ಅವನು ಪರಮಾತ್ಮ, ಇವನು ಅವತಾರ ಲೀಲೆಯನ್ನು ತೋರಿಸ್ತಾ ಇದ್ದಾನೆ. ಸ್ವತಃ ಅಗಸ್ತ್ಯರು ರಾಮಚಂದ್ರನ ಒಂದು ಮಾತು ಹೇಳ್ತಾರೆ, ಮುಹೂರ್ತಮಪಿ ರಾಮತ್ವಾ ಯೇ ಚ ಪಶ್ಯಂತಿ ಕೇಚನ ಪಾವಿತಾ ಸ್ವರ್ಗಭೂತಾಶ್ಚ ಪೂಜ್ಯಾಸ್ತೆ ಸರ್ವದೇವತೈ. ಒಂದು ಮುಹೂರ್ತ ಯಾರು ರಾಮಚಂದ್ರನಿಂದ ದರ್ಶನ ಮಾಡ್ತಾರೆ, ಒಂದು ಮುಹೂರ್ತ ಸಕಲ ಪಾಪಗಳಿಂದ, ಅನಂತ ಜನ್ಮದಲ್ಲಿದ್ದಂಥ ಪಾಪಗಳಿಂದ ಅವರು ಪೂರ್ತಿ ಮುಕ್ತರಾಗ್ತಾರೆ. ಪಾವಿತಾ ಸ್ವರ್ಗಭೂತಾಶ್ಚ, ಸ್ವರ್ಗವನ್ನು ಪಡಿತಾರೆ. ಮತ್ತಷ್ಟೇ ಅಲ್ಲ, ಪೂಜ್ಯಾಸ್ತೆ ಸರ್ವದೇವತೈ, ಸಕಲ ದೇವತೆಗಳಿಂದ ಪೂಜಿಸಲ್ಪಡ್ತಾರೆ. ಯಾರು ರಾಮಚಂದ್ರನ ಒಂದು ಮುಹೂರ್ತ ದರ್ಶನ ಮಾಡ್ತಾರೋ ಅವರು ಸಕಲ ದೇವತೆಗಳಿಂದ ಪೂಜಿಸಲ್ಪಡ್ತಾರೆ. ಇದು ಅಗಸ್ತ್ಯ ಮಹರ್ಷಿಗಳು ರಾಮಚಂದ್ರನಿಗೆ ಹೇಳ್ತಾರೆ. ಬ್ರಹ್ಮದೇವರೇ ರಾಮನಿಗೆ ಹೇಳ್ತಾರೆ, ಲೋಕಾನ್ ಶಾಂತಾನಿ ಕಾನ್ನಾಮ ಯಾಸ್ಯಂತಿ ಮೇ ಸಮಾಗತಾ ಯಚ್ಚ ತಿರ್ಯಗತಂ ಕಿಂಚಿತ್ ತಾಮೇವ ಮನುಚಿಂತಯನ್. ಒಂದು ತಿರ್ಗೆಗ್ಯೋನಿರಲಿ, ಒಂದು ಜಂತು ಆಗಲಿ, ಒಂದು ಪಶು ಆಗಲಿ, ಸಾಮಾನ್ಯ ಮನುಷ್ಯರು ಕೂಡ ಯಾರೋ ತಾವು ಶರೀರ ಬಿಡುವಾಗ ರಾಮಚಂದ್ರನ ಚಿಂತನೆ ಮಾಡ್ತಾರೋ ಉತ್ತಮವಾದಂಥ ಸಾಂತಾನಿಕ ಲೋಕ ಪಡಿತಾರಪ್ಪ. ಸಾಂತಾನಿಕ ಲೋಕವನ್ನು, ಉತ್ತಮ ಅಂತ ಆ ಪುಣ್ಯ ಲೋಕವನ್ನು ಪಡಿತಾರೆ. ಬ್ರಹ್ಮದೇವರು ರಾಮಚಂದ್ರನಿಗೆ ಉತ್ತರಕಾಂಡದಲ್ಲಿರುವಂಥ ಶ್ಲೋಕ ಅದು. ಅಂದರೆ ಇದರ ಅರ್ಥ ಏನು ಅಂತಂದರೆ ಸಾರ, ರಾಮಚಂದ್ರನ ಈ ಪರಮ ಮಂಗಳಕರವಾದಂಥ ಕಥೆಯನ್ನು ಶ್ರವಣ ಮಾಡ್ತಾ ಇದ್ದೀವಿ. ಅವನಲ್ಲಿ ಭಕ್ತಿ ಉತ್ಪನ್ನ ಆಗಬೇಕು, ಭಕ್ತಿ ಬೆಳೀತಾ ಹೋಗಬೇಕು, ಆ ಮಹಿಮೆಯನ್ನು ಚಿಂತನೆ ಮಾಡ್ತಾ ಹೋಗಬೇಕು. ರಾಮಚಂದ್ರ ತೋರಿಸ್ಕೊಟ್ಟಂಥ ಮಾರ್ಗ ಏನಿದೆ, ಸದ್ಗುಣಗಳು, ಅದರಲ್ಲಿ ನಾವು ಪ್ರವೇಶ ಮಾಡಬೇಕು. ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು. ರಾಮೋಪಿ ಪರಮೋ ಪೂಜಾಂ ಗೌತಮಸ್ಯ ಮಹಾಮುನೇ. ಗೌತಮ ಋಷಿಗಳೇ ರಾಮಚಂದ್ರನ ಶಾಸ್ತ್ರೋಕ್ತವಾಗಿ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಆ ಕಥೆಯನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಇಲ್ಲಿ ರಾಮಚಂದ್ರನ ಮಿಥಿಲಾ ನಗರಕ್ಕೆ ಕರ್ಕೊಂಡು ಬಂದಿದ್ದಾರೆ ವಿಶ್ವಾಮಿತ್ರರು. ಅಲ್ಲಿ ಸ್ವತಃ ಜನಕರಾಜನ ಸಭೆಯಲ್ಲಿ ಪ್ರವೇಶ ಮಾಡಿದ್ದಾರೆ. ಎಲ್ಲ ರಾಮಚಂದ್ರನ್ನೇ ನೋಡ್ತಾ ಇದ್ದಾರೆ. ಏನೋ ಮಂಗಳ ರೂಪ, ಸಾಕ್ಷಾತ್ ಮನ್ಮಥಃ, ಮನ್ಮಥನಿಗೆ ಮನ್ಮಥ. ರಾಮಚಂದ್ರನ್ ಎಷ್ಟು ನೋಡು ಎಲ್ಲ ನೋಡ್ತಾ ಇದ್ದಾರೆ. ಇದು ಯಾರೇ ಇದು, ಇದು ಯಾರೇ ಇದು, ಇದು ಯಾರೇ ಇದು ಅಂತ ಎಲ್ಲರೂ ಪರಸ್ಪರ ಕೇಳ್ತಾರೆ. ಅಂತ ಏನು ಸಮುದ್ರ ಇವ ಗಾಂಭೀರ್ಯೇ ಧೈರ್ಯೇಣ ಹಿಮವಾನಿವ. ಧೈರ್ಯದಲ್ಲಿ ಹಿಮವತ್ ಪರ್ವತ ಅಂತೆ, ಗಂಭೀರದಲ್ಲಿ ಸಮುದ್ರದಂತೆ ಗಂಭೀರ ರಾಮಚಂದ್ರ. ಅಂತಹ ಗುಣನ ವರ್ಣನೆ ಮಾಡ್ತಾರೆ. ಹಾಗೆ ಆ ಒಂದು ಶಿವಧನುಸ್ಸು ಏನಿದೆ ಅದರದ್ದೊಂದು ದೊಡ್ಡ ಕಥೆಯನ್ನೇ ಜನಕ ಮಹಾರಾಜ ವಿಶ್ವಾಮಿತ್ರರಿಗೆ ತಿಳಿಸ್ತಾರೆ. ಆ ಸಿದ್ಧುತ ನೈತ ಸುರಗಣ ಸರ್ವೇ ನಾಸುರ ನ ಚ ರಾಕ್ಷಸಾ. ಈ ಶಿವಧನಸ್ಸನ್ನು ಈ ತನಕ ಯಾವ ದೇವತೆಗಳು, ಯಾವ ಕ್ಷತ್ರಿಯ ವೀರೋ, ಯಾವ ರಾಕ್ಷಸರು, ಯಾವ ಪ್ರಬಲರಾದರೂ ಕೂಡ ಆ ಶಿವಧನಸ್ಸನ್ನು ಅಲಗಾಡಿಸೋಕ್ಕೂ ಆಗಿಲ್ಲ. ಇಂಥ ಶ್ರೇಷ್ಠವಾದ ಶಿವಧನಸ್ಸು ಅಂತ ಶಿವಧನಸ್ಸಿನ ಕಥೆನೇ ಹೇಳ್ತಾನೆ. ಹೇಗೆ ಶಿವಧನಸ್ಸು ತಮ್ಮ ಪರಂಪರೆಯ ದೇವರಾತನಿಗೆ ಸಿಕ್ತು ಅನ್ನೋದನ್ನು ಜನಕ ಮಹಾರಾಜ ವಿಶ್ವಾಮಿತ್ರರಲ್ಲಿ ವರ್ಣನೆ ಮಾಡ್ತಾನೆ. ವಿಶ್ವಾಮಿತ್ರರು ರಾಮಚಂದ್ರನ ಕರ್ಕೊಂಬಂದಿರೋದೇ ಅದಕ್ಕೋಸ್ಕರ. ಆ ವಿಶ್ವಾಮಿತ್ರರು ಒಂದು ಮಾತು ಹೇಳ್ತಾರೆ, ವತ್ಸ ರಾಮಾಧನು ಪಶ್ಯ ಇತಿ ರಾಘವಮಬ್ರವೀ. ವಿಶ್ವಾಮಿತ್ರ ಹೇಳ್ತಾರೆ, ರಾಮಚಂದ್ರ ಆ ಧನುಸ್ಸು ನೀನು ನೋಡಪ್ಪ, ಒಂದ್ಸಲಿ ನೋಡು. ಬ್ರಹ್ಮರ್ಷೇ ವಚನಾದ್ರಾಮೋ ಯತ್ರ ತಿಷ್ಠತಿ ತದ್ದನು. ರಾಮಚಂದ್ರ ಆ ಧನುಸ್ಸಿನ ಹತ್ತಿರಕ್ಕೆ ಹೋಗ್ತಾನೆ. ಎಲ್ಲ ರಾಮನ್ನೇ ನೋಡ್ತಾ ಇದ್ದಾರೆ. ಜನಕರಾಜ ನೋಡ್ತಾ ಇದ್ದಾನೆ, ರಾಮನ್ ನೋಡ್ತಾ ಇದ್ದಾನೆ. ಜನಕರಾಜನ ಪತ್ನಿ ಸುನಯನೆ, ಪಾಪ ಇವನೇನು ಒಳ್ಳೆ ಬಾಲಕ, ಒಳ್ಳೆ ಸಣ್ಣ ಯುವಕನ ಥರ ಕಾಣ್ತಾ ಇದ್ದಾನೆ, ಕೋಮಲವಾಗಿದ್ದಾನೆ. ಈ ಶಬಧನಸ್ಸು ಎಲ್ಲಿ ಎತ್ತಾಕೊಂಡು ಬಿಡ್ತಾನೋ ಏನೋ ಅಂತ ಆಕೆ ಚಿಂತನೆ ಮಾಡ್ತಾ ಇದ್ದಾರೆ. ಅನೇಕ ಹೆಣ್ಮಕ್ಳು ಚಿಂತನೆ ಮಾಡ್ತಾರೆ, ಎಷ್ಟು ಸುಂದರವಾಗಿದ್ದಾನೆ, ಹೇಗಿದೆ ಇವನು ಮೈಕಟ್ಟು, ಇದನ್ನೇನು ಪರೀಕ್ಷೆ ಮಾಡೋದು ಬೇಡ, ಸೀತೆನೇ ಇವನು ಕೊಟ್ಬಿಡೋದೇ ವಾಸಿ ಅಂತ. ಎಲ್ಲ ಋಷುಮುನಿಗಳು ನಿತ್ಯ ಯಾರನ್ನು ಉಪಾಸನೆ ಮಾಡ್ತೀವಿ, ವೇದಸೆ ಯಾರನ್ನು ನಿತ್ಯ ಹೃದಯ ಕಮಲದಲ್ಲಿ ಉಪಾಸನೆ ಮಾಡ್ತಿದ್ದೀವಿ, ಅವನೇ ಇವನು ಅವ್ರು ಅಂದ್ಕೊಳ್ತಾ ಇದ್ದಾರೆ. ಕ್ಷತ್ರಿಯರೆಲ್ಲ ಅನ್ಕೋತಾ ಇದ್ದಾರೆ, ಕ್ಷತ್ರಿಯ ಅಂದರೆ ಹೀಗಿರಬೇಕಯ್ಯ, ಹೇಗಿದೆ ನೋಡು ಅವನು ಶರೀರ ಅದ್ಭುತವಾಗಿದೆ, ಇದೀಗ ಕ್ಷತ್ರಿಯ ವರ್ಚಸ್ಸು ಅಂಥೇಳಿ ಅವರು ಕೊಂಡಾಡ್ತಾ ಇದ್ದಾರೆ. ಒಬ್ಬನೇ ರಾಮಚಂದ್ರನ ಅನೇಕರು ಅನೇಕ ರೀತಿಯಲ್ಲಿ ಗುಣಗಾನ ಮಾಡ್ತಾ ಇದ್ದಾರೆ. ಏಕಂ ಸದ್ವಿಪ್ರ ಬಹುಧಾ ವದಂತಿ, ವೇದ ಹೇಳುತ್ತೆ. ಒಬ್ಬನೇ ಭಗವಂತನ ಅನೇಕರು ಅನೇಕ ರೀತಿಯಲ್ಲಿ ಉಪಾಸನೆ ಮಾಡ್ತಾರೆ. ಹಾಗೆ ಇದು ಅದನ್ನು ವಾಲ್ಮೀಕಿಗಳು ತುಂಬ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಆರೋಪಯಿತ್ವ ಧರ್ಮಾತ್ಮ
ಪೂರಯಾಮಾಸ ವೀರ್ಯವಾ ತದ್ಭವಂಗಧನುರ್ಮಧ್ಯೆ ನರಶ್ರೇಷ್ಠೋ ಮಹಾಯಶಃ. ಶ್ರೀರಾಮಚಂದ್ರ ಆ ಧನಸ್ಸನ್ನು ಒಂದು ಸಲ ಮೇಲಕ್ಕೆತ್ತಾನೆ. ಆ ಧನಸ್ಸನ್ನು ಎಷ್ಟೋ ಜನ ಮುಟ್ಟಕ್ಕೂ ಆಗಿರಲ್ಲ. ಶ್ರೀರಾಮಚಂದ್ರ ಸಲಿಲವಾಗಿ ಸುಲಭವಾಗಿ ಅದನ್ನು ಆಯಾಸ ಇಲ್ಲದೆ ಧನಸ್ಸನ್ನು ಮೇಲಕ್ಕೆತ್ತಾನೆ, ಅದನ್ನು ಹೆದೆ ಏರಿಸ್ತಾನೆ. ತದ್ಭವಂಗ ಧನುರ್ಮಧ್ಯೆ ನರಶ್ರೇಷ್ಠೋ ಮಹಾಯಶಃ. ಯಾವಾಗ ಅದನ್ನು ಹೆದೆ ಏರ್ಸೋಕ್ಕೆ ಆ ಬಿಲ್ಲನ್ನು ಬಗ್ಗಿಸ್ತಾನೋ ರಾಮಚಂದ್ರ, ಆ ಬಗ್ಗಿಸುವ ಸಂಭ್ರಮದಲ್ಲಿ ಆ ಬಿಲ್ಲೇ ಮುರಿದು ಹೋಗಿಬಿಡುತ್ತೆ. ಆ ಬಿಲ್ಲೇ ಮುರಿದು ಶಿವಧನಸ್ಸು ಅದೇ ಮುರಿದು ಹೋಗಿಬಿಡುತ್ತೆ. ಯಾವಾಗ ಆ ಬಿಲ್ಲು ಮುರಿದು ಹೋಗುತ್ತೋ ಭೂಮಿಕಂಪಶ್ಚ ಸುಮಹಾನ್ ಪರ್ವತಸ್ಯೇ ವರ್ಧೀಯತಃ. ಭೂಮಿನೇ ಕಂಪಿಸ್ಬಿಡುತ್ತಂತೆ. ಒಳ್ಳೆ ಅಣು ಕ್ಷಿಪಣಿ ಉಡಾಯಿಸಿದ್ರೆ ಎಷ್ಟು ಸದ್ದಾಗುತ್ತೋ ಆ ರೀತಿ ಸದ್ದಾಗುತ್ತೆ. ಎಲ್ಲ ಮೂರ್ಛಿತರಾಗಿಬಿಡ್ತಾರೆ. ವಿಶ್ವಾಮಿತ್ರರು, ರಾಮ, ಲಕ್ಷ್ಮಣ, ಜನಕರಾಜ ಈ 4-5 ಜನ ಬಿಟ್ಟರೆ ಮಿಕ್ಕವರೆಲ್ಲ ಮೂರ್ಛಿತರಾಗ್ಬಿಡ್ತಾರೆ. ಅಷ್ಟು ಜೋರಾಗಿ ಸದ್ದಾಗ್ಬಿಡುತ್ತೆ. ಆಮೇಲೆ ಎಲ್ಲ ತಾಳ್ಮೆಯಿಂದ ಎಚ್ಚೆತ್ಕೋತಾರೆ. ಅತ್ಯದ್ಭುತಂ ಅಚಿಂತ್ಯಂಚ ನ ತರ್ಕಿತಮಿದಂ ಮಯಾ. ಜನಕರಾಜ ಹೇಳ್ತಾನೆ, ಅತ್ಯದ್ಭುತಂ ಅಚಿಂತ್ಯಂಚ ನ ತರ್ಕಮಿವಂ ಮಯಾ. ಏನದು ಅದ್ಭುತ ಇದು! ಇದುವರೆಗೂ ಯಾರೂ ಈ ಶಿವಧನಸ್ಸನ್ನು ಮುಟ್ಟಕ್ಕೂ ಆಗಿರಲಿಲ್ಲ. ಇವನು ನವ ಯುವಕ, ಇವನು ಇನ್ನು ಎಳೇ ವಯಸ್ಸಿನ ರಾಮಚಂದ್ರನಿಗೆ ಅವ 15 ವಯಸ್ಸಂತಷ್ಟೇ. ಇಷ್ಟು ಸಲಿಲವಾಗಿ ಜಗದ್ಗುರುಗಳಾದಂಥ ಶ್ರೀಮನ್ ಮಧ್ವಾಚಾರ್ಯ ವರ್ಣನೆ ಮಾಡ್ತಾರೆ. ಈ ರಾಮಚಂದ್ರ ಆ ಧನಸ್ಸನ್ನು ಎತ್ತಿದ್ದು ಹೇಗಿತ್ತು, ಅದನ್ನು ಮುರಿದಿದ್ದು ಅಂತಂದರೆ, ಒಳ್ಳೆ ಮದ ತುಂಬಿದ ಆನೆ ಒಂದು ಕಬ್ಬಿನ ಜಲ್ಲೆಯನ್ನು ಮುರಿದಾಗಿತ್ತಂತೆ. ಕಬ್ಬಿನ ಜಲ್ಲೆಯಿಂದ ಎಷ್ಟು ಸುಲಭವಾಗಿ ತನ್ನ ಬಾಯಿಗೆ ಹಾಕ್ಕೊಳ್ಳುತ್ತೋ ಆ ರೀತಿ ರಾಮಚಂದ್ರ ಅಷ್ಟು ಸುಲಭವಾಗಿ ಶಿವಧನಸ್ಸನ್ನು ಭಂಗ ಮಾಡಿದಪ್ಪ ಅಂತ. ಮಮ ಸತ್ಯಾ ಪ್ರತಿಜ್ಞಾ ಚ ವೀರ್ಯಶುಲ್ಕೇತಿ ಕೌಶಿಕ ಸೀತಾ ಪ್ರಾಣೈರ್ಬಹುಮತ ದೇಯ ರಾಮಾಯ ಮೇ ಸುತ. ಇದು ವೀರ್ಯಶುಲ್ಕ, ಇದು ಶಿವಧನಸ್ಸು. ರಾಮಚಂದ್ರ ಆ ಕಾರ್ಯ ಮಾಡಿದ್ದಾನೆ. ಯಾವ ದೊಡ್ಡ ದೊಡ್ಡ ಕ್ಷತ್ರಿಯ ಮಹಾರಾಜರು ದೇವಾನುದೇವತೆಗಳು ಮಾಡೋಕ್ಕಾಗಲಿಲ್ಲ ಅಂಥ ಕಾರ್ಯವನ್ನು ಯಶಸ್ವಿಯಾಗಿ ದಶರಥನ ಪುತ್ರನಾದಂಥ ಶ್ರೀರಾಮಚಂದ್ರ ಮಾಡಿದ್ದಾನೆ. ನನ್ನ ಮಾತಿನಂತೆ ನನ್ನ ಪುತ್ರಿ ಸೀತೆಯನ್ನು ನಾನು ರಾಮಚಂದ್ರನಿಗೆ ಕೊಡ್ತೀನಿ ಅಂಥೇಳಿ ಅವನು ಸಂಕಲ್ಪ ಮಾಡ್ತಾನೆ. ಸಂಕಲ್ಪ ಮಾಡಿದ ಪ್ರಕಾರ ಕೊಡ್ತೀನಿ ಅಂತ ಅಲ್ಲಿ ಉದ್ಘೋಷ ಮಾಡ್ತಾನೆ. ಅಲ್ಲೊಂದು ಘಟನೆ ನಡೆಯುತ್ತೆ. ಶ್ರೀರಾಮಚಂದ್ರ ಯಾವಾಗ ಶಿವಧನಸ್ಸನ್ನು ಭಂಗ ಮಾಡ್ದ, ಸೀತೆ ಆ ಮಂದಾರ ಮಾಲೆಯನ್ನು ತೊಗೊಂಡು ಶ್ರೀರಾಮಚಂದ್ರನ ಕೊರಳಿಗೆ ಹಾಕಕ್ಕೆ ಹೋಗ್ತಾಳೆ. ರಾಮಚಂದ್ರ ಒಂದು ಹೆಜ್ಜೆ ಹಿಂದೆ ಇಟ್ಟುಬಿಡ್ತಾನೆ. ತಿರುಗಾ ಅವಳು ಮುಂದೆ ಹೋಗಿ ಮುಂಗಾಲೆತ್ತಿ, ಯಾಕೆಂದರೆ ರಾಮನಿಗಿಂತ ಒಂದು ಸ್ವಲ್ಪ ಎತ್ತರದಲ್ಲಿ ತಗ್ಗಿರ್ತಾಳೆ ಸೀತೆ, ಮುಂಗಾಲನ್ನು ಎತ್ತಿ ಹಾಕಬೇಕು ಅಂತಾದಾಗ ಆಗಲೂ ರಾಮಚಂದ್ರ ಒಂದು ಹೆಜ್ಜೆ ಹಿಂದೆ ಹೊಟ್ಟೋಗ್ತಾನೆ. ನಿಜವಾಗ್ಲೂ ಸೀತೆಯ ಕಣ್ಣಲ್ಲಿ ನೀರೇ ಬಂದುಬಿಡುತ್ತೆ. ತನ್ನ ತಂದೆ ಜನಕರಾಜನ ನೋಡ್ತಾಳೆ. ಜನಕ ಮಹಾರಾಜ ವಿಶ್ವಾಮಿತ್ರ ನೋಡ್ತಾನೆ, ಇದೇನಿದು ರಾಮಚಂದ್ರ ಹಾರ ಹಾಕಿಸ್ಕೋತಾ ಇಲ್ಲ ಅಂತ. ಆಗ ವಿಶ್ವಾಮಿತ್ರ ರಾಮಚಂದ್ರನಿಗೆ ಹೇಳ್ತಾರೆ, ಯಾಕಪ್ಪ, ಆಕೆ ವೀರ್ಯಶುಲ್ಕ, ಇವತ್ತು ಯಾರೂ ಮಾಡೋಕ್ಕಾಗದೇ ಇದ್ದಂಥ ಕಾರ್ಯವನ್ನು ನೀನು ಯಶಸ್ವಿಯಾಗಿ ಮಾಡಿದೆ ರಾಮಚಂದ್ರ. ಒಳ್ಳೆ ಸ್ತ್ರೀರತ್ನ ಸೀತೆ, ಆಕೆಯನ್ನು ಸ್ವೀಕಾರ ಮಾಡಪ್ಪ ಅಂತ ವಿಶ್ವಾಮಿತ್ರ ಹೇಳಿದ್ರೆ. ನೋಡಿ, ಅಲ್ಲಿವರೆಗೂ ರಾಮಚಂದ್ರ ಮಾತಾಡಿರಲ್ಲ. ಆಗ ರಾಮ ಮಾತಾಡ್ತಾನೆ, ಇಲ್ಲ ನಾನು ಲಗ್ನ ಆಗಬೇಕು ಅಂತ ಶಿವಧನಸ್ಸನ್ನು ಭಂಗ ಮಾಡಲಿಲ್ಲ. ಇದು ಕ್ಷತ್ರಿಯ ಸವಾಲು. ಕ್ಷತ್ರಿಯನಾಗಿ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಲಗ್ನ ಆಗಬೇಕಾದರೆ ನನ್ನ ತಂದೆ ದಶರಥ ಹೇಳಬೇಕು. ಇದು ಏಕಪಕ್ಷೀಯ ನಿರ್ಧಾರ ಅಲ್ಲ. ಇದರಲ್ಲಿ ರಾಮಚಂದ್ರ ಯಾಕೆ ರಾಮಾಯಣ ಓದಬೇಕು ಅಂದರೆ ಇದಕ್ಕೋಸ್ಕರ. ರಾಮಚಂದ್ರ ಹೇಳ್ತಾನೆ, ಲಗ್ನ ಅಂತನ್ನೋದು, ಮದುವೆ ಅನ್ನೋದು ಏಕಪಕ್ಷೀಯ ನಿರ್ಧಾರ ಅಲ್ಲ. ನಾನೊಬ್ಬನೇ ಚಿಂತನೆ ಮಾಡುವಂಥದ್ದಲ್ಲ. ನನ್ನ ತಂದೆ ದಶರಥ ಹೇಳಬೇಕು, ಸೀತೆಯನ್ನು ನೀನು ಸ್ವೀಕಾರ ಮಾಡು ನನ್ನ ತಂದೆ ಹೇಳಿದ್ರೆ ನಾನು ಸ್ವೀಕಾರ ಮಾಡ್ತೀನಿ ಅಂತಾನೆ. ಜನಕರಾಜನ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯುತ್ತೆ. ವಿಶ್ವಾಮಿತ್ರ ಹೇಳ್ತಾರೆ, ಬೇಷ್, ಇದು ಭಗವಂತ ಸ್ಥಾಪನೆ ಮಾಡಬೇಕಾದಂಥ ತತ್ವಗಳು. ಇದಕ್ಕೆ ರಾಮಾಯಣ, ದಕ್ಷಿಣಾಯಣ, ಉತ್ತರಾಯಣ, ರಾಮಾಯಣ. ಹೆಜ್ಜೆಗೆ ರಾಮಚಂದ್ರ ತಿಳಿಸ್ಕೊಡ್ತಾನೆ ಹೇಗೆ ನಡ್ಕೋಬೇಕು. ಒಬ್ಬ ಮಕ್ಕಳು ತಂದೆಗೆ ಗೌರವ ಕೊಡೋದು ಯಾವಾಗ ನೋಡಿ, ಇಲ್ಲೇ. ಹಾಗೆ ರಾಮಚಂದ್ರ ಲಗ್ನ ಮಾಡ್ಕೊಂಡು ದಶರಥನಿಗೆ ಹೇಳಿದ್ರೆ ಅವನು ದಶರಥ ಏನು ಬೇಜಾರು ಮಾಡ್ಕೋತಿರಲಿಲ್ಲ. ಆದರೆ ತಂದೆ ಗೌರವ ಏನು ಯಾವ ರೀತಿ. ಆಮೇಲೆ ದಶರಥನಿಗೆ ಹೇಳಿ ಕಳಿಸ್ತಾರೆ. ಇದನ್ನು ಸೀತೆ ಅನುಸೂಯೆಕೆಯಲ್ಲಿ ಹೇಳ್ಕೋತಾಳೆ. ಮುಂದೆ ಅರಣ್ಯ ಪರ್ವದಲ್ಲಿ ಬರುತ್ತೆ. ಸೀತೆ ಹೇಳ್ತಾಳೆ, ನನ್ನ ಪ್ರಭು ಶ್ರೀರಾಮಚಂದ್ರ ಸಾಮಾನ್ಯರಲ್ಲ, ಅವರ ನಿಯಮ ಹೇಗಿತ್ತು ಎಂದೂ ಕೂಡ ತತ್ವಕ್ಕೆ ತಿಲಾಂಜಲಿ ಕೊಟ್ಟಾರಲ್ಲ, ಆ ನಿಯಮಬದ್ಧರಾಗೇ ತಮ್ಮ ಜೀವನದಲ್ಲಿ ನಡ್ಕೊಂಡು ಆ ಶಿಸ್ತನ್ನು ಸದಾಕಾಲ ಕಾಪಾಡ್ಕೋತಾ ಇದ್ದರು. ಅದಕ್ಕೆ ಧರ್ಮದಿಂದ ಎಂದೂ ಕೂಡ ವಿಚಲಿತ ಆಗಬಾರ್ದು ಮನುಷ್ಯ.
ದೀಯಮಾನಾಂ ನತು ತದಾ ಪ್ರತಿಜಗ್ರಾಹ ರಾಘವಃ ಅವಿಜ್ಞಾಯ ಪಿತುಶ್ಚಂದಂ ಅಯೋಧ್ಯಾಧಿಪತೆ ಪ್ರಭೋ. ಅನಸೂಯೆ ಕೈಲಿ ಸೀತೆ ಹೇಳ್ಕೋತಾಳೆ. ಏಕೆಂದರೆ ಅನಸೂಯವನ್ನು ಮಾತಾಡಿದಂಥ ರಾಮಚಂದ್ರನ ಪಡೆದಿದೆಯಮ್ಮ, ಅತ್ಯಂತ ಅದ್ಭುತವಾದಂಥ ವರ್ಚಸ್ಸು ರಾಮಚಂದ್ರನು, ತಿಳಿಯಾದಂಥ ಮನಸ್ಸು ಅಂತೆಲ್ಲ ಹೇಳಿದಾಗ, ಅಯ್ಯೋ ಆ ಥರ ಕೆಲಸ ಆಗೋಗಿತ್ತು, ಅವರೇ ನಿಯಮ ಎಂದು ಕೂಡ ಭಂಗ ಮಾಡೋರಲ್ಲ, ಅವರ ಶಿಸ್ತೇ ಶಿಸ್ತು ಅಂತೇಳಿ ಸೀತೆ ಈ ಸಂಗತಿಯನ್ನು ಅಲ್ಲಿ ವರ್ಣನೆ ಮಾಡ್ತಾಳೆ. ಒಟ್ಟಿನಲ್ಲಿ ಲಗ್ನಕ್ಕೆ ನಿಶ್ಚಯ ಆಗಿಬಿಡುತ್ತೆ. ಪ್ರತಿಗ್ರಹೋ ದಾತೃವಶಃ ಶ್ರುತಮೇ ತನ್ಮಯಾ ಪುರಾ. ದಶರಥ ಮಹಾರಾಜನಿಗೆ ವಿಷಯ ತಿಳಿಸ್ತಾರೆ. ಭಾಳ ಆನಂದ ಪಡ್ತಾನೆ ದಶರಥ. ಎಲ್ಲ ಋಷಿಮುನಿಗಳನ್ನು ಕರ್ಕೊಂಡು ಅವ್ರನ್ನ ಮುಂದೆ ಮಾಡಿಕೊಂಡು ತಾನು ಮಿಥಿಲಾ ದೇಶಕ್ಕೆ ಬರ್ತಾನೆ, ಅಯೋಧ್ಯೆಯಿಂದ ಮಿಥಿಲೆಗೆ ಬರ್ತಾನೆ. ಆಗ ಜನಕ ಮಹಾರಾಜ ಅದ್ಭೂರಿಯಾದಂಥ ಸ್ವಾಗತ ಮಾಡ್ತಾನೆ ದಶರಥನಿಗೆ ಕೈ ಮುಗಿತಾನೆ. ನನ್ನ ಕನ್ಯೆಯನ್ನು ಕೊಡ್ತಿದ್ದೀನಿ, ನೀವು ಸ್ವೀಕಾರ ಮಾಡಬೇಕು ಅಂತ ಕೈ ಮುಗಿತಾನೆ. ಆಗ ದಶರಥ ಒಂದು ಮಾತು ಹೇಳ್ತಾನೆ, ಪ್ರತಿಗ್ರಹೋ ದಾತೃವಶಃ ಶ್ರುತಮೇ ತನ್ಮಯಾ ಪುರಾ ಯಥಾ ವಕ್ಷಸಿ ಧರ್ಮಜ್ಞ ತತ್ಕರಿಷ್ಯಾಮಹೇ ವಯಂ. ಹೇ ಜನಕ ಮಹಾರಾಜ, ನೀನು ಯಾಕಪ್ಪ ನಮ್ಮ ಕೈ ಮುಗಿತೆ? ನಾವು ಕನ್ಯೆಯನ್ನು ಸ್ವೀಕಾರ ಮಾಡೋಕ್ಕೆ ಬಂದಿರೋರು. ಯಾವಾಗಲೂ ಕೂಡ ಪ್ರತಿಗ್ರಹೋ ದಾತೃವಶಃ, ಕೊಡೋವಂಥ ವಸ್ತು ಯಾರು ಕೊಡ್ತಾನೆ ಅವನ ವಶದಲ್ಲಿರುತ್ತೆ. ನಾವು ಬೇಡಕ್ಕೆ ಬಂದಿರೋರು, ನೀನೀಗ ಧಾತೃ ಕೊಡ್ತಾ ಇದ್ದೀನಿ, ನೀವು ಹೇಳ್ದಂಗೆ ಕೇಳ್ತೀವಿ. ಯಥಾ ವಕ್ಷಸಿ ಧರ್ಮಜ್ಞ ತತ್ಕರಿಷ್ಯಾಮಹೇ ವಯಂ. ಅದರಿಂದ ನೀನು ನನಗೆ ಕೈ ಮುಗಿಬೇಕಾದ್ದಿಲ್ಲ, ನಿಮ್ಮ ವಶದಲ್ಲಿರ್ತೀವಿ. ನೀವು ಹೇಳಿದಾಗೆ ನೀವು ಯಾವ ಥರ ನೀವು ಕಾರ್ಯ ಮಾಡ್ತಿರೋ ಅದನ್ನು ಸ್ವೀಕಾರ ಮಾಡ್ತೀವಿ ಅಂತ. ಇದು ರೀತಿ. ಎಷ್ಟೋ ಸಲ ನಾವು ಗಣ್ಣವರು ಒಂದು ವಿಪರೀತವಾಗಿ ನಡ್ಕೊಳ್ತೀವಿ. ಇಲ್ಲಿ ದಶರಥ ಹೇಳ್ತಾನೆ, ಆ ರೀತಿ ನಡ್ಕೋಬಾರ್ದು. ಎಷ್ಟು ಚೆನ್ನಾಗಿದೆ ನೋಡಿ. ಪ್ರತಿಗ್ರಹೋ ದಾತೃವಶಃ, ಕೊಡೋವಂಥ ವಸ್ತು ಯಾರು ಕೊಡ್ತಾನೆ ಅವನು ವಶ ಇರುತ್ತೆ. ನಾವೇನಿದ್ರು ಬೇಡೋ ಅಂಥವರು, ನಾವು ಕನ್ಯಾ ಸ್ವೀಕಾರ ಮಾಡ್ತಾಯಿದ್ದೀವಿ. ಶ್ರುತ್ವಾ ವಿದೇಹದಾಪತಿ ಪರಂ ವಿಸ್ಮಯಮಾಗತಃ, ಶ್ರುತ್ವಾ ವಿದೇಹಾಧಿಪತಿ ಪರಂ ವಿಸ್ಮಯಮಾಗತಃ. ಈ ಮಾತನ್ನು ಕೇಳಿ ಜನಕ ಮಹಾರಾಜನಿಗೆ ನಿಜವಾಗ್ಲೂ ವಿಸ್ಮಯವೇ ಆಗಿಬಿಡುತ್ತೆ. ಎಷ್ಟು ದೊಡ್ಡ ಚಕ್ರವರ್ತಿ ದಶರಥ ಮಹಾರಾಜ ಇಷ್ಟು ಸರಳವಾಗಿ ಹೇಳ್ತಾ ಇದ್ದಾನೆ. ವಿವೇಕಿಗಳು ಜ್ಞಾನಿಗಳು ಯಾವಾಗಲೂ ಅಷ್ಟೇ, ಯಾರ ಮನಸ್ಸನ್ನು ನೋಯಿಸಲ್ಲ. ತಮಗೆ ವಿಪರೀತವಾದಂಥ ಗೌರವ ಸಲ್ಲಿಸಬೇಕು, ತಾವು ಪ್ರತಿಷ್ಠೆ ತೋರಿಸೋದು ವಿವೇಕಿಗಳ ಲಕ್ಷಣ ಅಲ್ಲ. ಇದನ್ನು ಸ್ವತಃ ರಾಮಾಯಣದಲ್ಲಿ ಹೆಜ್ಜೆ ಹೆಜ್ಜೆಗೂ ಇಂಥ ವಿಚಾರಗಳನ್ನು ತಿಳಿಸ್ತಾರೆ. ಏನು ಅವೈಭವವಾದಂಥ ಲಗ್ನ ಮಂಟಪ ಸಿದ್ಧವಾಗುತ್ತೆ. ಅಗ್ನಿಮಾಧಾಯ ವೇದ್ಯಾಂತು ವಿಧಿಮಂತ ಪುರಸ್ಕೃತಂ, ವಿಧಿಪೂರ್ವಕವಾಗಿ ಸಿದ್ಧತೆ ನಡೆಯುತ್ತೆ, ಅಗ್ನಿ ಪ್ರತಿಷ್ಠಾಪನೆ ಆಗುತ್ತೆ. ತತಃಸೀತಾಂ ಸಮಾನೀಯ ಸರ್ವಾಭರಣಭೂಷಿತ ಸಮಕ್ಷಮಗ್ನೇ ಸಂಸ್ಥಾಪ್ಯ ರಾಘವಾಭಿಮುಖೇ ತದಾ ಅಬ್ರವೀಜ್ಜನಕೋ ರಾಜ ಕೌಸಲ್ಯಾನಂದವರ್ಧನಂ. ಶ್ರೀರಾಮಚಂದ್ರನ ಪರದೆಯ ಒಂದು ಭಾಗದಲ್ಲಿ ಶ್ರೀರಾಮಚಂದ್ರ ನಿಂತಿದ್ದಾನೆ, ಪರದೆ ಹಾಕಿದೆ, ಸೀತೆಯನ್ನು ಹಿಂಭಾಗದಲ್ಲಿ ನಿಲ್ಲಿಸಿದ್ದಾರೆ. ಅದ್ಭುತವಾದಂಥ ಮಂಗಳಕರವಾದಂಥ ಶ್ರೀರಾಮಚಂದ್ರನ ಲಗ್ನ ಮಹೋತ್ಸವವನ್ನು ಇಲ್ಲಿ ವ್ಯವಸ್ಥೆ ಮಾಡ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಈ ವಿಶೇಷವಾದಂಥ ಮಂಗಳಕರವಾದಂಥ ಸೀತಾರಾಮ ಕಲ್ಯಾಣವನ್ನು ನಾವು ಶ್ರವಣ ಮಾಡೋಣ. ಅಲ್ಲಿವರೆಗೂ